ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ನಾವು ವೃಷಭ ರಾಶಿಯವರ ಈ ವಾರ ಭವಿಷ್ಯ ಮತ್ತು ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರ ಪಾಲಿಗೆ ಈ ಸಮಯವು ಮಿಶ್ರ ಫಲಗಳಿಂದ ಕೂಡಿದ್ದರೂ ಅದೃಷ್ಟದ ಬಾಗಿಲು ತೆರೆಯುವಂತಹ ಅದ್ಭುತ ಯೋಗಗಳು ಕೂಡ ನಿರ್ಮಾಣವಾಗುತ್ತಿವೆ. ಮುಖ್ಯವಾಗಿ ನಿಮ್ಮ ರಾಶಿಯಲ್ಲಿ ಗ್ರಹಗಳ ಸಂಚಾರವು ಯಾವ ರೀತಿ ಬದಲಾವಣೆಯನ್ನು ತರುತ್ತಿದೆ ಮತ್ತು ಅದರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಲಾಭಗಳೇನು ಹಾಗೂ ನೀವು ವಹಿಸಬೇಕಾದ ಎಚ್ಚರಿಕೆ ಏನು ಎಂಬುದನ್ನು ಕೂಲಂಕಷವಾಗಿ ಚರ್ಚೆ ಮಾಡೋಣ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ವೃಷಭ ರಾಶಿಯ ಸಮಸ್ತ ವೀಕ್ಷಕರೇ, ಮೊದಲನೆಯದಾಗಿ ಈ ವಾರ ಗ್ರಹಗಳ ರಾಜಕೀಯದಲ್ಲಿ ಒಂದು ವಿಶೇಷವಾದ ಬದಲಾವಣೆ ಕಂಡುಬರುತ್ತಿದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ಗ್ರಹನು ಈಗ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಬಂದು ನೆಲೆಸಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 7ನೇ ಮನೆಯು ವೃಶ್ಚಿಕ ರಾಶಿಯಾಗಿದೆ. ಇದು ಶುಕ್ರನಿಗೆ ಶತ್ರು ಕ್ಷೇತ್ರವಾಗಿದ್ದರೂ ಕೂಡ ಇಲ್ಲೊಂದು ವಿಶೇಷವಾದ ಲಾಭ ವೃಷಭ ರಾಶಿಯವರಿಗೆ ಸಿಗಲಿದೆ. ಅದೇನಪ್ಪಾ ಅಂದ್ರೆ, 7ನೇ ಮನೆಯಲ್ಲಿ ಕುಳಿತಂತಹ ನಿಮ್ಮ ಲಗ್ನಾಧಿಪತಿ ಶುಕ್ರನು ನೇರವಾಗಿ ನಿಮ್ಮ ರಾಶಿಯನ್ನು ಅಥವಾ ಲಗ್ನವನ್ನು ವೀಕ್ಷಿಸುತ್ತಿದ್ದಾನೆ. ಯಾವಾಗ ಲಗ್ನಾಧಿಪತಿಯು ಲಗ್ನವನ್ನು ನೋಡುತ್ತಾನೋ ಆಗ ಆ ಜಾತಕರಿಗೆ ಅದ್ಭುತವಾದ ಆತ್ಮವಿಶ್ವಾಸ ಮತ್ತು ದೈಹಿಕ ಕಾಂತಿ ವೃದ್ಧಿಯಾಗುತ್ತದೆ. ಇಷ್ಟು ದಿನ ನಿಮ್ಮಲ್ಲಿದ್ದ ಗೊಂದಲಗಳು ನಿವಾರಣೆಯಾಗಿ ಒಂದು ಹೊಸ ಚೈತನ್ಯ ನಿಮ್ಮದಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಸನ್ನಿವೇಶಗಳು ಎದುರಾಗುತ್ತವೆ. ಇನ್ನು ಇದಕ್ಕಿಂತಲೂ ಮುಖ್ಯವಾದ ಮತ್ತೊಂದು ಸಿಹಿ ಸುದ್ದಿ ಏನೆಂದರೆ, ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಜೊತೆಗೆ ಬುದ್ಧಿವಂತಿಕೆಗೆ ಕಾರಕನಾದ ಬುಧ ಗ್ರಹ ಕೂಡ ಬಂದು ಸೇರಿಕೊಂಡಿದ್ದಾನೆ. 7ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಇಬ್ಬರು ಒಟ್ಟಿಗೆ ಸೇರಿರುವುದು ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭದಾಯಕವಾದ ಲಕ್ಷ್ಮೀನಾರಾಯಣ ಯೋಗವನ್ನು ಉಂಟುಮಾಡುತ್ತದೆ. ಇದು ಸಾಮಾನ್ಯವಾದ ಯೋಗವಲ್ಲ. ಯಾರ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಈ ಯೋಗ ಏರ್ಪಡುತ್ತದೆಯೋ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಮತ್ತು ವ್ಯವಹಾರದ ವಿಚಾರದಲ್ಲಿ ತಿರುಗಿ ನೋಡುವ ಅವಶ್ಯಕತೆಯೇ ಇರುವುದಿಲ್ಲ. ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡುತ್ತಿರುವ ವೃಷಭ ರಾಶಿಯವರಿಗೆ ಇದು ಸುವರ್ಣಕಾಲ ಎಂದೇ ಹೇಳಬಹುದು. ನೀವು ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿದ್ದೀರಾ ಅಥವಾ ಸ್ವಂತ ಉದ್ಯೋಗವನ್ನು ಮಾಡುತ್ತಿದ್ದೀರಾ? ಹಾಗಿದ್ದರೆ ಈ ವಾರ ನಿಮ್ಮ ಪಾಲಿಗೆ ಲಾಭದ ಮಳೆಯನ್ನೇ ಸುರಿಸಲಿದೆ. ಬುಧನು ವ್ಯಾಪಾರಕ್ಕೆ ಕಾರಕನಾದರೆ ಶುಕ್ರನು ಐಷಾರಾಮಕ್ಕೆ ಕಾರಕನಾಗಿದ್ದಾನೆ. ಇವರಿಬ್ಬರ ಸಂಯೋಜನೆಯಿಂದ ನಿಮ್ಮ ವ್ಯಾಪಾರದಲ್ಲಿ ಹೊಸ ಹೊಸ ಐಡಿಯಾಗಳು ಹೊಳೆಯುತ್ತವೆ. ನಿಮ್ಮ ಮಾತಿನಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇರುತ್ತದೆ. ಹೌದು, ಬುಧನು ಮಾತಿನ ಕಾರಕನಾಗಿರುವುದರಿಂದ ಈ ವಾರ ನಿಮ್ಮ ಮಾತುಗಾರಿಕೆ ನಿಮಗೆ ಬಂಡವಾಳವಾಗಲಿದೆ. ನೀವು ಆಡುವ ಪ್ರತಿಯೊಂದು ಮಾತು ಕೂಡ ಎದುರಿಗಿರುವ ವ್ಯಕ್ತಿಯನ್ನು ಆಕರ್ಷಿಸುತ್ತದೆ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ, ಶಿಕ್ಷಕರಿಗೆ, ವಕೀಲರಿಗೆ ಅಥವಾ ಮಾತನ್ನೇ ಬಂಡವಾಳವಾಗಿಸಿಕೊಂಡಿರುವ ಪ್ರತಿಯೊಬ್ಬರಿಗೂ ಈ ವಾರ ಅದ್ಭುತವಾದ ಯಶಸ್ಸು ಕಾದಿದೆ. ನೀವು ಉದ್ಯೋಗದ ವಿಚಾರವಾಗಿ ಯಾವುದಾದರೂ ಇಂಟರ್ವ್ಯೂಗೆ ಹೋಗಬೇಕಾಗಿದೆಯಾ? ಅಥವಾ ವ್ಯವಹಾರದ ವಿಚಾರವಾಗಿ ಯಾವುದಾದರೂ ಒಪ್ಪಂದಗಳಿಗೆ ಸಹಿ ಹಾಕಬೇಕಾಗಿದೆಯಾ? ಅಥವಾ ಮನೆಯಲ್ಲಿ ಯಾವುದಾದರೂ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆಯಾ? ಪ್ರತಿಯೊಂದಕ್ಕೂ ಇದು ಸಕಾಲವಾಗಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾಕಚಕ್ಯತೆಯಿಂದ ಎಂತಹ ಕಠಿಣ ಕೆಲಸವನ್ನಾದರೂ ನೀವು ಸುಲಭವಾಗಿ ನಿಭಾಯಿಸುತ್ತೀರಿ. ಹಣಕಾಸಿನ ಹರಿವು ಕೂಡ ಉತ್ತಮವಾಗಿರುತ್ತದೆ. ಬಾಕಿ ಉಳಿದಿರುವ ಹಣ ಕೈ ಸೇರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಇನ್ನು ಆಸ್ತಿ ಮತ್ತು ವಾಹನದ ವಿಚಾರಕ್ಕೆ ಬರೋಣ. ನಿಮ್ಮ ರಾಶಿಯ 4ನೇ ಮನೆಯ ಅಧಿಪತಿ ಅಥವಾ ಚತುರ್ಥಾಧಿಪತಿಯು ಈಗ 7ನೇ ಮನೆಯಲ್ಲಿ ಬಂದು ಕುಳಿತಿದ್ದಾನೆ. ಜೊತೆಗೆ ಗುರುವಿನ ದೃಷ್ಟಿ ಮತ್ತು ಬುಧನ ಅನುಗ್ರಹ ಕೂಡ ನಿಮಗೆ ಇದೆ. ಹಾಗಾಗಿ ಯಾರೆಲ್ಲ ಕಳೆದ ಹಲವು ದಿನಗಳಿಂದ ಸ್ವಂತ ಮನೆ ಕಟ್ಟಬೇಕು ಅಥವಾ ಒಂದು ನಿವೇಶನವನ್ನು ಕೊಂಡುಕೊಳ್ಳಬೇಕು ಎಂದು ಕನಸು ಕಾಣುತ್ತಿದ್ದರೋ ಅವರ ಕನಸು ನನಸಾಗುವ ಕಾಲ ಹತ್ತಿರ ಬಂದಿದೆ. ಸೈಟು, ಮನೆ, ಭೂಮಿ ಅಥವಾ ಕೃಷಿ ಜಮೀನು ಇತ್ಯಾದಿಗಳನ್ನು ಖರೀದಿಸುವ ಬಗ್ಗೆ ಮಾತುಕತೆ ನಡೆಸಲು ಇದು ಪ್ರಶಸ್ತವಾದ ಸಮಯ. ಅಷ್ಟೇ ಅಲ್ಲದೆ ಹಳೆಯ ಆಸ್ತಿಯನ್ನು ಮಾರಾಟ ಮಾಡಿ ಹೊಸದನ್ನು ಕೊಳ್ಳುವ ಆಲೋಚನೆ ಇದ್ದರೆ ಅದಕ್ಕೂ ಕೂಡ ಗೃಹಲಕ್ಷ್ಮಿ ಒಲಿದು ಬಂದಿದ್ದಾಳೆ. ವಾಹನ ಖರೀದಿಗೂ ಕೂಡ ಇದು ಯೋಗ್ಯವಾದ ಸಮಯವಾಗಿದೆ. ವಿದ್ಯಾರ್ಥಿಗಳಿಗೆ ಈ ವಾರ ವರದಾನವಾಗಿದೆ. ವಿದ್ಯಾಭ್ಯಾಸದ ಕಾರಕನಾದ ಬುಧನು ಮತ್ತು ಜ್ಞಾನದ ಕಾರಕನಾದ ಗುರುವಿನ ಅನುಗ್ರಹ ಇರುವುದರಿಂದ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಬೇಕಾದಂತಹ ಬುದ್ಧಿಶಕ್ತಿಯನ್ನು ಗ್ರಹಗಳು ನಿಮಗೆ ನೀಡುತ್ತಿವೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೂ ಕೂಡ ಒಳ್ಳೆಯ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಇಷ್ಟೆಲ್ಲ ಶುಭ ಫಲಗಳಿದ್ದರೂ ವೃಷಭ ರಾಶಿಯವರು ಒಂದೇ ಒಂದು ವಿಚಾರದಲ್ಲಿ ಈ ವಾರ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಅದು ಯಾವುದೆಂದರೆ ನಿಮ್ಮ ವೈವಾಹಿಕ ಜೀವನ ಮತ್ತು ಸಂಗಾತಿಯ ಆರೋಗ್ಯ. ಸ್ನೇಹಿತರೆ, ನಾನು ಆಗಲೇ ಹೇಳಿದಂತೆ 7ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧರ ಜೊತೆಗೆ ಸೂರ್ಯ ಗ್ರಹ ಕೂಡ ಸ್ಥಿತನಾಗಿದ್ದಾನೆ. ಜ್ಯೋತಿಷ್ಯದಲ್ಲಿ ಸೂರ್ಯನು ಉಷ್ಣ ಮತ್ತು ಕೋಪದ ಸಂಕೇತ. 7ನೇ ಮನೆ ಎಂಬುದು ಕಳತ್ರ ಸ್ಥಾನ ಅಥವಾ ಸಂಗಾತಿಯ ಸ್ಥಾನವಾಗಿದೆ.
ಈ ಸ್ಥಾನದಲ್ಲಿ ಸೂರ್ಯನು ಬಂದು ಕುಳಿತಾಗ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಬಿರುಕುಗಳು ಮೂಡುವ ಸಾಧ್ಯತೆ ಇರುತ್ತದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಅನಗತ್ಯವಾದ ವಾದ ವಿವಾದಗಳು ನಡೆಯಬಹುದು. ಅಹಂಕಾರದ ಮಾತುಗಳಿಂದ ಸಂಬಂಧದಲ್ಲಿ ಅಂತರ ಉಂಟಾಗಬಹುದು. ಆದ್ದರಿಂದ ಈ ವಾರ ನೀವು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಅದಕ್ಕಿಂತ ಮುಖ್ಯವಾದ ವಿಚಾರವೇನೆಂದರೆ 7ನೇ ಮನೆಯ ಅಧಿಪತಿ ಅಥವಾ ಸಪ್ತಮಾಧಿಪತಿಯು ಅಷ್ಟಮ ಸ್ಥಾನದಲ್ಲಿ ಹೋಗಿ ಕುಳಿತಿದ್ದಾನೆ. ಅಷ್ಟಮ ಸ್ಥಾನವು ಕಷ್ಟದ ಸ್ಥಾನವಾಗಿದೆ. ಯಾವಾಗ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗುತ್ತಾನೋ ಆಗ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಹಠಾತ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಉದಾಹರಣೆಗೆ ಉಷ್ಣಕ್ಕೆ ಸಂಬಂಧಿಸಿದ ಬಾಧೆಗಳು, ರಕ್ತದೊತ್ತಡ ಅಥವಾ ಇನ್ಯಾವುದೇ ದೈಹಿಕ ಆಯಾಸಗಳು ಅವರನ್ನು ಕಾಡಬಹುದು. ಅಥವಾ ಅವರ ಉದ್ಯೋಗ ಸ್ಥಳದಲ್ಲಿ ಅವರಿಗೆ ಒತ್ತಡ ಹೆಚ್ಚಾಗಬಹುದು. ಈ ಕಾರಣದಿಂದ ಮನೆಯಲ್ಲಿ ನೆಮ್ಮದಿ ಕೆಡುವ ವಾತಾವರಣ ನಿರ್ಮಾಣವಾಗಬಹುದು. ಆದರೆ ಇದಕ್ಕೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಸಮಸ್ಯೆ ಇದೆ ಎಂದ ಮೇಲೆ ಅದಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಈ ಸಮಸ್ಯೆಯು ಮುಖ್ಯವಾಗಿ ಕುಜ ಅಥವಾ ಮಂಗಳ ಗ್ರಹ ಮತ್ತು ಸೂರ್ಯನ ಪ್ರಭಾವದಿಂದ ಆಗುತ್ತಿರುವುದರಿಂದ ನೀವು ಕುಜನಿಗೆ ಸಂಬಂಧಿಸಿದ ಪರಿಹಾರವನ್ನು ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಪರಿಹಾರ ಏನು ಎಂದು ನೋಡುವುದಾದರೆ, ನೀವು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮುಗಿಸಿದ ನಂತರ ಶುದ್ಧ ಮನಸ್ಸಿನಿಂದ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠಿಸಬೇಕು. ಸುಬ್ರಹ್ಮಣ್ಯ ಸ್ವಾಮಿಯು ಕುಜ ದೋಷ ನಿವಾರಕನಾಗಿದ್ದಾನೆ. ಯಾರು ಭಕ್ತಿಯಿಂದ ಸುಬ್ರಹ್ಮಣ್ಯನ ನಾಮಸ್ಮರಣೆ ಮಾಡುತ್ತಾರೋ ಅವರ ದಾಂಪತ್ಯದಲ್ಲಿರುವ ದೋಷಗಳು ಮತ್ತು ಸಂಗಾತಿಯ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಸಾಧ್ಯವಾದರೆ ಮಂಗಳವಾರದಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ ಬನ್ನಿ. ಅಥವಾ ಮನೆಯಲ್ಲಿಯೇ ಕುಳಿತು ಓಂ ಸರವಣಭವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಸೂರ್ಯ ಮತ್ತು ಕುಜನಿಂದ ಆಗುತ್ತಿರುವ ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗಿ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ವೃಷಭ ರಾಶಿಯವರೇ, ಈ ಒಂದು ಸಂಗಾತಿಯ ಆರೋಗ್ಯದ ವಿಚಾರವನ್ನು ಬಿಟ್ಟರೆ ಬೇರೆಲ್ಲಾ ವಿಷಯಗಳಲ್ಲೂ ಈ ವಾರ ನಿಮಗೆ ರಾಜಯೋಗವಿದೆ. ಹಣಕಾಸು, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಮತ್ತು ಆಸ್ತಿ ವಿಚಾರಗಳಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಇದಾಗಿದೆ. ಸಿಕ್ಕಿರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಮಾತಿನ ಮೇಲೆ ನಿಗಾ ಇರಲಿ, ತಾಳ್ಮೆಯಿಂದ ವರ್ತಿಸಿ. ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುತ್ತದೆ. ಈ ವಿಶೇಷವಾದ ಗ್ರಹಗಳ ಮಾಹಿತಿಯು ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಎಂದು ಆಶಿಸುತ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭ ರಾಶಿಯ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು.